ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯಾಯಿತು. ಮಂದಿರ ನಿರ್ಮಾಣದ ಕನಸು ಸಾಕಾರ ಆಯಿತು. 422 ವರ್ಷಗಳ ಕಾಲ ತನ್ನ ಜನ್ಮಭೂಮಿಯಲ್ಲೇ ಶ್ರೀರಾಮನಿಗೆ ಆ ಜನ್ಮಭೂಮಿಯಲ್ಲೇ ಇರುವಂತಹ ಭಾಗ್ಯ ಇರಲಿಲ್ಲ. ಆ ಜಾಗದಲ್ಲಿ ಬಾಬ್ರಿ ಮಸೀದಿ ಇತ್ತು. 43 ವರ್ಷಗಳ ಬಳಿಕ 43 ವರ್ಷಗಳ ಕಾಲ ವಿವಾದಿತ ಬಾಬ್ರಿ ಮಸೀದಿಯೊಳಗಿದ್ದ ಶ್ರೀರಾಮ 1949ರಿಂದ 1992ರವರೆಗೆ, ಆನಂತರ 1992ರಿಂದ ಈವರೆಗೆ ಕಳೆದ 22 ವರ್ಷಗಳಿಂದ ಶ್ರೀರಾಮ ಟೆಂಟ್ನಲ್ಲಿದ್ದ. ಈಗ ಇದೆಲ್ಲವೂ ಇತಿಹಾಸ. ರಾಮ ಮಂದಿರದ ಕನಸು ಈಗ ಸಾಕಾರ ಆಗಿದೆ, ನನಸಾಗಿದೆ. ಶತಮಾನಗಳ ಕನಸು ಇನ್ನು ಮುಂದೆ ಕನಸಲ್ಲ, ಅದು ವಾಸ್ತವ. ಭಾರತೀಯ ಸಂಸ್ಕೃತಿಯ ಪುನರುತ್ಥಾನ, ರಿನೈಸೆನ್ಸ್ ಆಫ್ ಇಂಡಿಯನ್ ಕಲ್ಚರ್, ಇದೆಲ್ಲವೂ ಸರಿ. ಹಾಗಿದ್ರೆ ಮುಂದೇನು? ಬಿಜೆಪಿ ಕೊಟ್ಟ ರಾಜಕೀಯ ಭರವಸೆ ಈಡೇರಿದೆ. ಅದರ ಆಧಾರದ ಮೇಲೆ ಬಿಜೆಪಿ 2024ರ ಚುನಾವಣೆಯ ಮೇಲೆ ಕಣ್ಣಿಟ್ಟಿದೆ. ಆ ಮೂಲಕ ರಾಜಕೀಯ ಲಾಭವನ್ನು ಬಿಜೆಪಿ ನಿರೀಕ್ಷೆ ಮಾಡ್ತಾ ಇದೆ. ಅದು ಒಂದು ರಾಜಕೀಯ ಪಕ್ಷವಾಗಿ ಸಹಜ. ಇದು ರಾಜಕೀಯ. ಆದರೆ ನಿಜಕ್ಕೂ ರಾಮ ಮಂದಿರದಿಂದ ದೇಶಕ್ಕೇನು ಲಾಭ? ಈ ಪ್ರಶ್ನೆಗಳು ಬರುತ್ತವೆ. ಈ ಬಗ್ಗೆ ದೊಡ್ಡ ಚರ್ಚೆ ಈ ಹಿಂದೆಯೂ ನಡೆದಿತ್ತು, ಇನ್ನು ಮುಂದೆಯೂ ಕೂಡ ನಡೆಯುತ್ತೆ. ದೇಶದ ಆರ್ಥಿಕತೆಗೆ ರಾಮ ಮಂದಿರದ ಕೊಡುಗೆ ಏನು? ಮಂದಿರದಿಂದ ಉತ್ತರ ಪ್ರದೇಶ ಬದಲಾಗುತ್ತಾ? ಮಂದಿರದ ಬದಲು ಶಾಲೆ ಕಟ್ಟಬಹುದಿತ್ತು, ಆಸ್ಪತ್ರೆಗಳನ್ನು ಕಟ್ಟಬಹುದಿತ್ತು ಅನ್ನುವ ವಾದಗಳು ಬರ್ತಿವೆ. ಆ ವಾದಗಳು ಸರಿಯಾದವ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ನ್ಯೂಸ್ 360ಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಮೊದಲಿಗೆ SBIನಿಂದ ಒಂದು ರಿಪೋರ್ಟ್ ಬಂದಿದೆ. ಉತ್ತರ ಪ್ರದೇಶದ ಸರ್ಕಾರದ ತೆರಿಗೆ ಆದಾಯ ರಾಮ ಮಂದಿರದಿಂದ ಹೆಚ್ಚಳವಾಗುತ್ತೆ ಅನ್ನುವಂತಹ ವರದಿ. ಅಯೋಧ್ಯೆಯ ಪ್ರವಾಸೋದ್ಯಮದ ಬೆಳವಣಿಗೆಯ ಬಗ್ಗೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಯನದ ವರದಿ ಬಂದಿದೆ. ರಾಮ ಮಂದಿರದಿಂದ ಉತ್ತರ ಪ್ರದೇಶದ ಸರ್ಕಾರಕ್ಕೆ 20ರಿಂದ 25 ಸಾವಿರ ಕೋಟಿ ತೆರಿಗೆ ಆದಾಯ ಬರುತ್ತೆ ಎನ್ನುವ ಅಂದಾಜನ್ನು SBI ರಿಪೋರ್ಟ್ ಕೊಟ್ಟಿದೆ. ಅಯೋಧ್ಯೆಗೆ ಬರುವಂತಹ ಪ್ರವಾಸಿಗರಿಂದ ಉತ್ತರ ಪ್ರದೇಶದ ಸರ್ಕಾರಕ್ಕೆ 20ರಿಂದ 25 ಸಾವಿರ ಕೋಟಿಯ ತೆರಿಗೆಯ ಆದಾಯ ಬರುತ್ತೆ. 2025ರ ನಂತರದ ಅಂದಾಜಿದು. ಯಾಕಂದರೆ 2025ಕ್ಕೆ ರಾಮ ಮಂದಿರದ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಮುಗಿಯುತ್ತೆ. ಈಗ ಮೊದಲ ಹಂತದ ನಿರ್ಮಾಣ ಕಾರ್ಯ ಪೂರ್ಣ ಆಗಿದೆ. ಇಡೀ ಕಾಂಪ್ಲೆಕ್ಸ್ ಪೂರ್ಣ ಆಗೋದು 2025ರ ಅಂತ್ಯಕ್ಕೆ. 2025ರ ಆರ್ಥಿಕ ವರ್ಷದಿಂದ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ 20ರಿಂದ 25 ಸಾವಿರ ಕೋಟಿ ಆದಾಯ ಬರುತ್ತೆ. ಈ ಆದಾಯ ರಾಮ ಮಂದಿರದ ಒಂದೇ ಕಾರಣಕ್ಕೆ ಬರುತ್ತೆ. ಆ ವರದಿಯನ್ನು SBI ಇವತ್ತು ಕೊಟ್ಟಿದೆ. ಮಂದಿರದಿಂದ ಏನು ಉಪಯೋಗ ಅಂತ ಕೇಳ್ತಿದ್ದವರಿಗೆ ಇದೊಂದು ಉತ್ತರ. ರಾಮ ಮಂದಿರದ ನಿರ್ಮಾಣ ಆಗಿದ್ದು 3,000 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಆಗುತ್ತೆ. ದೇಶದ 13 ಕೋಟಿ ಜನ 5,500 ಕೋಟಿಯಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಕ್ರೌಡ್ ಫಂಡಿಂಗ್ ಕಾರ್ಯಕ್ರಮ ಇದು. ಸಾರ್ವಜನಿಕರೇ ದುಡ್ಡು ಕೊಟ್ಟು ಒಂದು ಮಂದಿರವನ್ನು ಸಾಕಾರ ಮಾಡ್ತಿರುವಂತಹ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ. ಇಂಥದ್ದೊಂದು ಕ್ರೌಡ್ ಫಂಡಿಂಗ್ ಜಗತ್ತಿನ ಯಾವ ದೇಶದಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿಲ್ಲ. ಈ ರಾಮ ಮಂದಿರಕ್ಕೆ 5,500 ಕೋಟಿಯನ್ನು ಜನ ಕೊಟ್ಟಿದ್ದಾರೆ. 3,000 ಕೋಟಿ ಹಣದಲ್ಲಿ ಮಂದಿರ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಉತ್ತರ ಪ್ರದೇಶದ ಸರ್ಕಾರಕ್ಕೆ 20ರಿಂದ 25 ಸಾವಿರ ಕೋಟಿಯನ್ನು ತೆರಿಗೆ ಆದಾಯವಾಗಿ ಸರ್ಕಾರಕ್ಕೆ ಬರುತ್ತೆ ಅಂತ SBI ಅಂದಾಜು ಮಾಡಿದೆ. ಇದು ರಾಜ್ಯ ಸರ್ಕಾರಕ್ಕೆ ಬರುವ ತೆರಿಗೆ ಮಾತ್ರ. ಕೇಂದ್ರ ಸರ್ಕಾರಕ್ಕೂ GST ಲೆಕ್ಕದಲ್ಲಿ ತೆರಿಗೆ ಹೋಗುತ್ತೆ. ಆ ಲೆಕ್ಕವನ್ನು SBI ಅಂದಾಜು ಮಾಡಿಲ್ಲ. ಕೇವಲ ಸರ್ಕಾರಕ್ಕೆ, ರಾಜ್ಯಕ್ಕೆ ಬರುವಂತಹ ತೆರಿಗೆ. ಇನ್ನು ಅಯೋಧ್ಯೆ ಜಾಗತಿಕ ತೀರ್ಥಕ್ಷೇತ್ರವಾಗುವತ್ತ ದೊಡ್ಡ ಮಟ್ಟದಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದೆ. ಯಾಕಂದರೆ ದಕ್ಷಿಣ ಏಷ್ಯಾದ ಹಲವು ದೇಶಗಳಲ್ಲಿ ರಾಮಾಯಣದ ಪ್ರಭಾವ ಇದೆ. ಮಂದಿರದ ಕಾರಣದಿಂದ ವಿದೇಶಿ ಪ್ರವಾಸಿಗರು ಅಯೋಧ್ಯೆಗೆ ಇನ್ನು ಮುಂದೆ ಇನ್ನಷ್ಟು ಹೆಚ್ಚಾಗಿ ಬರುವಂತಹ ನಿರೀಕ್ಷೆ ಇದೆ. ಥಾಯ್ಲೆಂಡ್, ಸಿಂಗಾಪುರ, ಕಾಂಬೋಡಿಯಾ, ಇಂಡೋನೇಷ್ಯಾ ಈ ದೇಶಗಳಿಗೆ ಶ್ರೀರಾಮನ ಲಿಂಕ್ ಇದೆ, ಇನ್ಕ್ಲೂಡಿಂಗ್ ದಕ್ಷಿಣ ಕೊರಿಯಾ. ಈ ದೇಶಗಳಿಗೆ
ಶ್ರೀರಾಮನೊಂದಿಗೆ ಲಿಂಕ್ ಇದೆ, ರಾಮಾಯಣದ ಲಿಂಕ್ ಇದೆ. ಈ ದೇಶಗಳಲ್ಲಿ ಅವರದ್ದೇ ವರ್ಷನ್ನಿನ ರಾಮಾಯಣಗಳಿದ್ದಾವೆ. ದಕ್ಷಿಣ ಏಷ್ಯಾದ ಹಲವು ದೇಶಗಳಲ್ಲಿ, ಇಂಡೋನೇಷ್ಯಾ ಮುಸ್ಲಿಂ ದೇಶ, ಆದರೆ ಅಲ್ಲಿ ರಾಮಕಥೆಗಳು ನಡೆಯುತ್ತವೆ. ಇಂತಹ ದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಅಯೋಧ್ಯೆಗೆ ಬರುವಂತಹ ನಿರೀಕ್ಷೆಗಳಿದ್ದಾವೆ. ದಕ್ಷಿಣ ಏಷ್ಯಾದ ಜೊತೆಗೆ ಭಾರತದ ಅಕ್ಕಪಕ್ಕ ಇರುವಂತಹ ಶ್ರೀಲಂಕಾ, ಬಾಂಗ್ಲಾದೇಶದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ. ಅವರು ಕೂಡ ಅಯೋಧ್ಯೆಗೆ ಬರುವ ನಿರೀಕ್ಷೆ ಇದೆ. ಇನ್ನು ಆಫ್ರಿಕಾದ ಬಹುಸಂಖ್ಯಾತ ಹಿಂದೂ ದೇಶ ಮಾರಿಷಸ್, ಅಲ್ಲಿ ಹಿಂದೂ ಭಕ್ತರಿದ್ದಾರೆ. ನಿನ್ನೆ ದೊಡ್ಡ ಸೆಲೆಬ್ರೇಷನ್ ಆಗಿದೆ ಮಾರಿಷಸ್ನ ಪ್ರವಾಸಿಗರು ಕೂಡ ಭಾರತಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಇದರ ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಯುರೋಪ್ ಮತ್ತು ಅಮೆರಿಕದ ರಾಷ್ಟ್ರಗಳಲ್ಲಿ ಹಿಂದೂಗಳ ಜನಸಂಖ್ಯೆ ಇದೆ. ಅವರು ಕೂಡ ಶ್ರೀರಾಮನ ದರ್ಶನಕ್ಕೆ ಅಯೋಧ್ಯೆಗೆ ಬರಬಹುದು. ಹಾಗಾಗಿ ಅಯೋಧ್ಯೆ ಜಾಗತಿಕ ತೀರ್ಥಕ್ಷೇತ್ರವಾಗುವಂತಹ ಎಲ್ಲ ನಿರೀಕ್ಷೆಗಳನ್ನು ಹುಟ್ಟಿಸಿದೆ. ಈಗ ಉತ್ತರ ಪ್ರದೇಶವನ್ನಷ್ಟೇ ತೆಗೆದುಕೊಂಡ್ರೆ, ಕಾಶಿಯ ಕಾರಿಡಾರನ್ನು ಡೆವಲಪ್ಮೆಂಟ್ ಆಯಿತು. ಇದಾದ ನಂತರ ಅಯೋಧ್ಯೆಯ ದೇಗುಲ ನಿರ್ಮಾಣ ಆಗಿದೆ. ಈಗ ಉತ್ತರ ಪ್ರದೇಶದಲ್ಲಿ ದೊಡ್ಡ ನಿರೀಕ್ಷೆ ಇದೆ. ಈ ಎರಡು ದೇವಸ್ಥಾನಗಳಿಂದ ಉತ್ತರ ಪ್ರದೇಶದ ಪ್ರವಾಸೋದ್ಯಮ ಇನ್ನಷ್ಟು ವಿಸ್ತಾರ ಆಗುತ್ತೆ ಅಂತ. ನಾನೊಂದಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ಕೊಡ್ತೀನಿ. ಉತ್ತರ ಪ್ರದೇಶದ್ದು 2022ರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರವಾಸಿಗರು 2.3 ಲಕ್ಷ ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ 2022ರಲ್ಲಿ. ದೇಶೀಯ ಪ್ರವಾಸಿಗರು. ಇನ್ನು ವಿದೇಶಿ ಪ್ರವಾಸಿಗರು ಖರ್ಚು ಮಾಡಿದ್ದು 10,000 ಕೋಟಿಯಷ್ಟು. 2022ನೇ ವರ್ಷದ ಲೆಕ್ಕ ಇದು. 2022ರಲ್ಲಿ 2,21,00,000 ಪ್ರವಾಸಿಗರು ಉತ್ತರ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಈ ಸಂಖ್ಯೆ 2024ರಲ್ಲಿ ಎಷ್ಟು ಬದಲಾಗುತ್ತೆ? 2024ಕ್ಕೆ ಈ ವರ್ಷ 4 ಲಕ್ಷ ಕೋಟಿಯನ್ನು ಪ್ರವಾಸಿಗರು ಉತ್ತರ ಪ್ರದೇಶ ರಾಜ್ಯ ಒಂದರಲ್ಲೇ ಖರ್ಚು ಮಾಡ್ತಾರೆ ಅನ್ನುವ ಅಂದಾಜಿದೆ. 2024 ಈ ವರ್ಷದ ಅಂತ್ಯಕ್ಕೆ ಸುಮಾರು 5 ಕೋಟಿ ಪ್ರವಾಸಿಗರು ಉತ್ತರ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅನ್ನುವ ಅಂದಾಜು ಮಾಡಲಾಗಿದೆ. ರಾಮ ಮಂದಿರ ಒಂದು ಕಾರಣ, ಕಾಶಿಯ ಕಾರಿಡಾರ್ ದೇವಸ್ಥಾನದ ಅಭಿವೃದ್ಧಿ ಮತ್ತೊಂದು ಕಾರಣ. ಈ ಎರಡು ದೊಡ್ಡ ದೇವಸ್ಥಾನ, ದೊಡ್ಡ ತೀರ್ಥಕ್ಷೇತ್ರಗಳ ಕಾರಣದಿಂದ ಉತ್ತರ ಪ್ರದೇಶದ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯಾಗುತ್ತೆ. ಈ ವರ್ಷದ ಅಂತ್ಯದ ವೇಳೆಗೆ 5 ಕೋಟಿ ಪ್ರವಾಸಿಗರು ಉತ್ತರ ಪ್ರದೇಶಕ್ಕೆ ಭೇಟಿ ನೀಡುವಂತಹ ಅಂದಾಜಿದೆ. 2025ಕ್ಕೆ ಈ ಸಂಖ್ಯೆ, ಉತ್ತರ ಪ್ರದೇಶಕ್ಕೆ ಭೇಟಿ ನೀಡುವವರ ಸಂಖ್ಯೆ 10 ಕೋಟಿಗೆ ಏರಿಕೆಯಾಗುವಂತಹ ನಿರೀಕ್ಷೆ ಇದೆ. ಅಷ್ಟು ದೊಡ್ಡ ಮಟ್ಟದ ಪ್ರವಾಸಿಗರು ಉತ್ತರ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ಅಂದರೆ ಉತ್ತರ ಪ್ರದೇಶದ ಆರ್ಥಿಕತೆಗೆ ನಿರೀಕ್ಷೆಗೂ ಮೀರಿದ ಕೊಡುಗೆ ಪ್ರವಾಸೋದ್ಯಮದಿಂದ ಆಗುತ್ತೆ. ಅದು ಧಾರ್ಮಿಕ ಪ್ರವಾಸೋದ್ಯಮದಿಂದ ಆಗುತ್ತೆ. ಉತ್ತರ ಪ್ರದೇಶ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ 85,000 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಲಿದೆ. ರಾಮ ಮಂದಿರದಿಂದ ಏನು ಲಾಭ ಅಂತ ಪ್ರಶ್ನೆ ಕೇಳುವವರಿಗೆ ಈ ಅಂಕಿ ಸಂಖ್ಯೆಗಳು ಉತ್ತರ. ಮುಂದಿನ 10 ವರ್ಷಗಳಲ್ಲಿ 85,000 ಕೋಟಿಯನ್ನು ಹೂಡಿಕೆ ಮಾಡೋದಕ್ಕೆ ನಿರ್ಧಾರವಾಗಿದೆ. ಇಡೀ ಜಗತ್ತಿನಲ್ಲಿ ಅಯೋಧ್ಯೆಯನ್ನು ಅತ್ಯುತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅನ್ನೋದು ಯೋಜನೆ. ಅದಕ್ಕಾಗಿ 85,000 ಕೋಟಿ ಹೂಡಿಕೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಒಟ್ಟಾಗಿ ಮಾಡಲಿದೆ. ಅಯೋಧ್ಯೆಯ ಅಭಿವೃದ್ಧಿಗಾಗಿ ಮಾಸ್ಟರ್ ಪ್ಲಾನ್ 2031 ಅಂತ ಮಾಡಿಕೊಳ್ಳಲಾಗಿದೆ ಯೋಜನೆ. ಮಾಸ್ಟರ್ ಪ್ಲಾನ್ 2031 ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಯೋಧ್ಯೆಯಲ್ಲಿ ಮೂಲಭೂತ ಸೌಕರ್ಯಗಳ ಯೋಜನೆಗೆ 85,000 ಕೋಟಿಯನ್ನು ಹೂಡಿಕೆ ಮಾಡುತ್ತೆ. ಈಗಾಗಲೇ ಅಯೋಧ್ಯೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೆ. 1 ಲಕ್ಷ ಜನಸಂಖ್ಯೆ ಇರುವಂತಹ ಯಾವುದೇ ಒಂದು ಊರಿನಲ್ಲಿ ಒಂದು ಸಣ್ಣ ಏರ್ಪೋರ್ಟ್ ಇದ್ದರೆ ಅದು ದೊಡ್ಡ ವಿಷಯ. ಆದರೆ ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಮಾಡಲಾಗಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಂದರೆ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈಗಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡಲಾಗಿದೆ. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ, ರಸ್ತೆಗಳನ್ನು ಉನ್ನತೀಕರಣ ಮಾಡಲಾಗುತ್ತೆ. ಇನ್ನು ಮುಂದಿನ 10 ವರ್ಷಗಳಲ್ಲಿ ಈ ರೀತಿಯಾದಂತಹ ಮೂಲಭೂತ ಸೌಕರ್ಯ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತವೆ. ಅದಕ್ಕೋಸ್ಕರ $10 ಬಿಲಿಯನ್ ಅಂದರೆ 85,000 ಕೋಟಿ ಹೂಡಿಕೆಯಾಗುತ್ತೆ.
ಈ ತಕ್ಷಣಕ್ಕೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಶುರುವಾದ ನಂತರ 20,000 ಜನರಿಗೆ ಉದ್ಯೋಗ ಸಿಕ್ಕಿದೆ. ಅಯೋಧ್ಯೆಯ ಮಂದಿರದ ಒಂದು ಕಾರಣದಿಂದಾಗಿ ಇನ್ನು ಪರೋಕ್ಷ ಉದ್ಯೋಗಗಳ ಸಂಖ್ಯೆ ಸಾಕಷ್ಟಿದೆ. ಇನ್ನು ಮುಂದೆ ಪ್ರವಾಸಿಗರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪ್ರತಿ ವರ್ಷ ಅಯೋಧ್ಯೆಗೆ ಹೋಗೋದ್ರಿಂದಾಗಿ ಉದ್ಯೋಗ ಸೃಷ್ಟಿ ಇನ್ನಷ್ಟು ಹೆಚ್ಚಾಗುತ್ತೆ. ಪ್ರತಿದಿನ ಅಯೋಧ್ಯೆಗೆ 3 ಲಕ್ಷ ಜನ ಬಂದು ಹೋಗಬಹುದಾದಂತಹ ಅತ್ಯುತ್ತಮ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಒಂದು ಚಿಕ್ಕ ಊರಿಗೆ ಒಂದು ದಿನಕ್ಕೆ 3 ಲಕ್ಷ ಜನ ಪ್ರವಾಸಿಗರು ಬಂದು ಹೋಗ್ತಾರೆ ಅಂತ ಅಂದರೆ ಅದರಿಂದ ಆ ಊರು ಎಷ್ಟು ಗಳಿಕೆ ಮಾಡಿಕೊಳ್ಳುತ್ತೆ ಅನ್ನುವ ಅಂದಾಜನ್ನು ನೀವು ಮಾಡಿಕೊಳ್ಳಬಹುದು. ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನಿನ್ನೆ ಆಯಿತು. ಇದರಿಂದ ಇಡೀ ದೇಶದಲ್ಲಿ 1 ಲಕ್ಷ ಕೋಟಿಯಷ್ಟು ವ್ಯವಹಾರ ನಿನ್ನೆ ಒಂದೇ ದಿನದ ಕಾರ್ಯಕ್ರಮದಿಂದ ಆಗಿದೆ ಅನ್ನುವಂತಹ ವಿವರಗಳಿದ್ದಾವೆ. ಭಾರತೀಯ ಟ್ರೇಡರ್ಸ್ ಒಕ್ಕೂಟ, ವ್ಯಾಪಾರಿಗಳ ಒಕ್ಕೂಟ ಈ ಲೆಕ್ಕವನ್ನು ಕೊಟ್ಟಿದೆ. ಇದ್ಯಾವುದೋ ಅಂದಾಜಲ್ಲ, ಬೇರೆ ಯಾರೋ ಹೇಳಿದ್ದಲ್ಲ. ದೇಶದ ವ್ಯಾಪಾರಿಗಳ ಒಕ್ಕೂಟ ಹೇಳಿರುವಂತಹ ಅಧಿಕೃತ ಲೆಕ್ಕ. ನಿನ್ನೆಯ ಕಾರ್ಯಕ್ರಮದಿಂದ, ಅಂದರೆ ಅಯೋಧ್ಯೆಯಲ್ಲಿ ನಡೆದಂತಹ ಕಾರ್ಯಕ್ರಮ ಅಲ್ಲ, ನಿನ್ನೆ ಅಯೋಧ್ಯೆಯಲ್ಲಿ ನಡೆದ ಕಾರ್ಯಕ್ರಮದ ಕಾರಣದಿಂದಾಗಿ ದೇಶದಾದ್ಯಂತ ಶ್ರೀರಾಮನ ಹೆಸರಿನಲ್ಲಿ ಕಾರ್ಯಕ್ರಮಗಳು ನಡೆದವು. ಒಂದಷ್ಟು ರ್ಯಾಲಿಗಳು, ಸಮಾವೇಶಗಳು ನಡೆದವು, ಪೂಜಾ ಕಾರ್ಯಕ್ರಮಗಳು ನಡೆದವು, ರಾಮನ ಭಜನೆಗಳು ನಡೆದವು. ಈ ಎಲ್ಲ ಕಾರ್ಯಕ್ರಮಗಳಿಂದ ನಿನ್ನೆ ಕಳೆದ 15 ದಿನಗಳಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಡೆದಂತಹ ವ್ಯವಹಾರ 1 ಲಕ್ಷ ಕೋಟಿಗೂ ಮೀರಿದೆ ಅಂತ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಅಂದಾಜು ಮಾಡಿದೆ. ದೇಶಾದ್ಯಂತ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ದಿನ 30,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳ ಆಯೋಜನೆಯಾಗಿತ್ತು. ಈ ಆಯೋಜನೆಗಾಗಿ ವೆಚ್ಚ ಮಾಡಲಾದಂತಹ ಹಣ, ಪರ್ಚೇಸ್ ಆದಂತಹ ವಸ್ತುಗಳ ವಿವರ 1 ಲಕ್ಷ ಕೋಟಿಯನ್ನು ದಾಟುತ್ತೆ ಅಂತ ವ್ಯಾಪಾರಿಗಳ ಒಕ್ಕೂಟ ಅಂದಾಜು ಮಾಡಿದೆ. ಶ್ರೀರಾಮನ ಬಾವುಟ, ಟೋಪಿ, ಬ್ಯಾನರ್, ಶರ್ಟ್ಗಳಿಗೆ ಹಲವು ದಿನಗಳಿಂದ ಭಾರೀ ಬೇಡಿಕೆ ಇತ್ತು. ಮನೆಗಳಲ್ಲಿ ಶ್ರೀರಾಮನ ಗರ್ವಾಪ್ಸಿಯನ್ನು ಸೆಲೆಬ್ರೇಟ್ ಮಾಡಿದ್ರು. ಆ ಕಾರಣದಿಂದಾಗಿ ಅದರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಹರಿದು ಬಂದ ಹಣ, ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಪೆಂಡ್ ಆದ ಹಣ 1 ಲಕ್ಷ ಕೋಟಿ. ಇನ್ನು ರಾಮ ಮಂದಿರದ ಪ್ರತಿಕೃತಿಗಳಿಗೆ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇತ್ತು. ಆನ್ಲೈನ್ನಲ್ಲಿ 5 ಕೋಟಿ ರಾಮ ಮಂದಿರದ ಪ್ರತಿಕೃತಿಗಳು ಮಾರಾಟ ಆಗಿದ್ದಾವೆ ಅನ್ನುವಂತಹ ಅಂದಾಜಿದೆ. ಮರದಲ್ಲಿ ಮಾಡಲಾಗಿತ್ತು ಪ್ರತಿಕೃತಿಗಳನ್ನು, ಪ್ಲಾಸ್ಟಿಕ್ನಲ್ಲಿ ಮಾಡಲಾಗಿತ್ತು, ಲೋಹಗಳಿಂದ ಪ್ರತಿಕೃತಿಗಳನ್ನು ಮಾರಾಟ ಮಾಡಲಾಗಿತ್ತು. ಆನ್ಲೈನ್ನಲ್ಲಿ, ಆಫ್ಲೈನ್ನಲ್ಲಿ, ಅಂಗಡಿಗಳಲ್ಲಿ ರಾಮ ಮಂದಿರದ ಪ್ರತಿಕೃತಿಗಳಿಗೆ ದೊಡ್ಡ ಬೇಡಿಕೆ ಇತ್ತು. ಸುಮಾರು 5 ಕೋಟಿ ರಾಮ ಮಂದಿರದ ಪ್ರತಿಕೃತಿಗಳು ಮಾರಾಟ ಆಗಿವೆ ಅನ್ನುವ ಅಂದಾಜಿದೆ. ವ್ಯಾಪಾರಿಗಳ ಒಕ್ಕೂಟ ಹೇಳುತ್ತೆ, ಶ್ರೀರಾಮನ ಕಾರಣದಿಂದಾಗಿ ದೇಶದಲ್ಲಿ ಹೊಸ ವ್ಯವಹಾರವೇ ಸೃಷ್ಟಿಯಾಗಿದೆ ಅಂತ ವ್ಯಾಪಾರಿಗಳ ಒಕ್ಕೂಟ ಹೇಳುತ್ತೆ. ಒಂದು ದಿನದ ಒಂದು ಕಾರ್ಯಕ್ರಮ 1 ಲಕ್ಷ ಕೋಟಿಯ ಬಿಸ್ನೆಸ್ಸನ್ನು ಈ ದೇಶದಲ್ಲಿ ಮಾಡುತ್ತೆ ಅಂದರೆ ರಾಮನಿಂದ ಏನು ಪ್ರಯೋಜನ ಅಂತ ಕೇಳುವವರಿಗೆ ಇದು ಉತ್ತರ. ಇನ್ನು ಭಾರತದ ಪ್ರವಾಸೋದ್ಯಮದ ವಿಷಯಕ್ಕೆ ಬಂದರೆ, ಭಾರತದಲ್ಲಿ ಪ್ರವಾಸೋದ್ಯಮ ಅನ್ನೋದು ಲೀಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತಹ ವಿಷಯ, ಅತ್ಯಂತ ಕಡಿಮೆ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ವಲಯ. ಈಗ 140 ಕೋಟಿ ಜನಸಂಖ್ಯೆಯಲ್ಲಿರುವಂತಹ ಭಾರತದ ಪ್ರವಾಸೋದ್ಯಮದ ಆರ್ಥಿಕತೆಯ ಮೌಲ್ಯ 19 ಲಕ್ಷ ಕೋಟಿ. ಭಾರತದಂತಹ ಇಷ್ಟು ದೊಡ್ಡ ದೇಶಕ್ಕೆ 19 ಲಕ್ಷ ಕೋಟಿಯ ಪ್ರವಾಸೋದ್ಯಮದ ಆರ್ಥಿಕತೆ ಕಡಿಮೆ. ಆದರೆ ಮುಂದಿನ 10 ವರ್ಷಗಳಲ್ಲಿ ಇದನ್ನು ಇನ್ನಷ್ಟು ವಿಸ್ತೃತಗೊಳಿಸುವಂತಹ ಪ್ಲಾನ್ ಇದೆ. ಈ ಪ್ರವಾಸೋದ್ಯಮದಲ್ಲಿ ಧಾರ್ಮಿಕ ಪ್ರವಾಸೋದ್ಯಮದ ಪಾಲು 40%ರಷ್ಟಿದೆ. ಒಟ್ಟು 19 ಲಕ್ಷ ಕೋಟಿಯ ಪ್ರವಾಸೋದ್ಯಮದ ಆರ್ಥಿಕತೆಯಲ್ಲಿ ಧಾರ್ಮಿಕ ಪ್ರವಾಸೋದ್ಯಮವೇ 40%ಕ್ಕೂ ಹೆಚ್ಚು ಪಾಲನ್ನು ಹೊಂದಿದೆ. ಅಂದರೆ 8 ಲಕ್ಷ ಕೋಟಿ, ನಮ್ಮ GDPಯಲ್ಲಿ 8 ಲಕ್ಷ ಕೋಟಿಯಷ್ಟು ಧಾರ್ಮಿಕ ಆರ್ಥಿಕತೆಯ ಪಾಲನ್ನು ಹೊಂದಿದ್ದೇವೆ. GDPಯ ಲೆಕ್ಕಾಚಾರ ತುಂಬ ಟ್ರಿಕ್ಕಿ. ನಾವು ಹಾಲನ್ನು ಡೈರಿಗೆ ಹಾಕಿದರೆ ಅದು GDPಗೆ ಕೌಂಟ್ ಆಗುತ್ತೆ, ಮನೆಗಳಿಗೆ ಮಾರಾಟ ಮಾಡಿದ್ರೆ ಕೌಂಟ್ ಆಗೋದಿಲ್ಲ. ನೀವು ಬೆಳೆದ ತರಕಾರಿಯನ್ನು APMCಗೆ ಮಾರಾಟ ಮಾಡಿದರೆ GDPಗೆ ಕೌಂಟ್ ಆಗುತ್ತೆ, ಮನೆಗಳಿಗೆ ಅಂಗಡಿಗಳಲ್ಲಿ ಮಾರಾಟ ಮಾಡಿದ್ರೆ GDPಗೆ ಕೌಂಟ್ ಆಗೋದಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ರಿಯಲ್ ಧಾರ್ಮಿಕ GDP, ರಿಲಿಜಿಯಸ್ GDP ಇನ್ನಷ್ಟು ದೊಡ್ಡ ಮಟ್ಟದಲ್ಲಿದೆ. ಆದರೆ ಲೆಕ್ಕಕ್ಕೆ ಸಿಗುವ GDP 7 ರಿಂದ 8 ಲಕ್ಷ ಕೋಟಿಯಷ್ಟಿದೆ. ಮುಂದಿನ 10 ವರ್ಷಗಳಲ್ಲಿ
ಈಗ ಇರುವಂತಹ ಟೂರಿಸಂ ಎಕಾನಮಿ 19 ಲಕ್ಷ ಕೋಟಿ ಇದ್ದರೆ ಮುಂದಿನ 10 ವರ್ಷಗಳಲ್ಲಿ 37 ಲಕ್ಷ ಕೋಟಿಗೆ ಈ GDPಯ ಮೌಲ್ಯದಲ್ಲಿ 37 ಲಕ್ಷ ಕೋಟಿಯಷ್ಟು ಟೂರಿಸಂ ಇಂಡಸ್ಟ್ರಿಯಿಂದ ಬರುತ್ತೆ, ಏರಿಕೆಯಾಗುತ್ತೆ ಅನ್ನುವ ಅಂದಾಜಿದೆ. ದೇಶದಲ್ಲಿ ಟೂರಿಸಂ ಎಕನಾಮಿ ಸೃಷ್ಟಿಸಿರುವಂತಹ ಉದ್ಯೋಗಿಗಳ ಸಂಖ್ಯೆ 8 ಕೋಟಿ. ಮುಂದಿನ ಕೆಲ ವರ್ಷಗಳಲ್ಲಿ ಟೂರಿಸಂ ಇಂಡಸ್ಟ್ರಿಯಲ್ಲಿ $100 ಬಿಲಿಯನ್ ವಿದೇಶಿ ಹೂಡಿಕೆಯಾಗುತ್ತೆ ಅನ್ನುವ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಶ್ರೀರಾಮ ಮಂದಿರ, ಕಾಶಿಯ ವಿಶ್ವನಾಥ ಕಾರಿಡಾರ್, ಗುಜರಾತ್ನ ಸೋಮನಾಥ ದೇಗುಲ, ಈ ರೀತಿಯಾದ ದೇಶದಲ್ಲಿರುವಂತಹ ಲಕ್ಷಾಂತರ ದೇಗುಲಗಳು, ಒಂದು ಅಂದಾಜಿನ ಪ್ರಕಾರ ಈ ದೇಶದಲ್ಲಿ 30 ಲಕ್ಷ ಧಾರ್ಮಿಕ ಕೇಂದ್ರಗಳಿದ್ದಾವೆ. ನಾವು ಧಾರ್ಮಿಕ ಪ್ರವಾಸೋದ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡ್ರೆ ಈ ಪ್ರವಾಸೋದ್ಯಮದ ಆರ್ಥಿಕತೆ ಇನ್ನಷ್ಟು ಮುಂದೆ ಹೋಗುತ್ತೆ. ಎಲ್ಲರೂ ಪ್ರಶ್ನೆಯನ್ನು ಕೇಳ್ತಾರೆ, ಶಾಲೆಗೆ ಖರ್ಚು ಮಾಡ್ಬೋದಾಗಿತ್ತು, ಆಸ್ಪತ್ರೆಯನ್ನು ಖರ್ಚು ಮಾಡಬಹುದಾಗಿತ್ತು, 3,000 ಕೋಟಿ ವೆಚ್ಚದಲ್ಲಿ ರಾಮ ಮಂದಿರವನ್ನು ಯಾಕೆ ಕಟ್ಟಬೇಕಿತ್ತು ಅಂತ. ರಾಮ ಮಂದಿರದ ನಿರ್ಮಾಣವನ್ನು ನೇರವಾಗಿ ವಿರೋಧಿಸುವ ಧೈರ್ಯ ಇಲ್ಲದವರು ಮಾತ್ರ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಶಾಲೆಗೆ ಖರ್ಚು ಮಾಡಬಹುದಾಗಿತ್ತು, ಆಸ್ಪತ್ರೆಗಳಿಗೆ ಖರ್ಚು ಮಾಡ್ಬೋದಾಗಿತ್ತು ಅಂತ. ನಾನು ನಿಮಗೊಂದು ಉದಾಹರಣೆಯನ್ನು ಕೊಡ್ತೀನಿ. 2023-2024 ಸೆಂಟ್ರಲ್ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ 1.13 ಲಕ್ಷ ಕೋಟಿಯನ್ನು ಮೀಸಲಿಡಲಾಗಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ 89,000 ಕೋಟಿಯಷ್ಟು ಹಣವನ್ನು ಸೆಂಟ್ರಲ್ ಬಜೆಟ್ನಲ್ಲಿ ಮೀಸಲಿಡಲಾಗಿತ್ತು. ಇನ್ನು ರಾಜ್ಯ ಬಜೆಟ್ನ ಲೆಕ್ಕವನ್ನು ಕೊಡ್ತೀನಿ. 2023-2024 ಬಜೆಟ್ನಲ್ಲಿ 33,271 ಕೋಟಿಯನ್ನು ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ ಮೀಸಲಿಡಲಾಗಿತ್ತು. ಕರ್ನಾಟಕದ ಬಜೆಟ್ 14,761 ಕೋಟಿ ರೂಪಾಯಿಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಮೀಸಲಿಡಲಾಗಿತ್ತು. ಇವತ್ತು 3,000 ಕೋಟಿಯ ಮಂದಿರಕ್ಕೆ, ಶಾಲೆ, ಆಸ್ಪತ್ರೆ ನಿರ್ಮಾಣ ಮಾಡ್ಬೋದಾಗಿತ್ತು ಅಂತ ಪ್ರಶ್ನೆ ಕೇಳುವವರು ಈ ಲಕ್ಷಾಂತರ ಕೋಟಿಯನ್ನು ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಅಂತ ಮೀಸಲಿಟ್ಟಿದ್ದಾರಲ್ಲ ಸರ್ಕಾರಗಳು, ಇದನ್ನು ಎಲ್ಲಿ ಖರ್ಚು ಮಾಡಿದ್ರಿ, ಈ ದುಡ್ಡು ಏನಾಯಿತು ಅಂತ ಯಾವತ್ತಾದರೂ ಲೆಕ್ಕ ಕೇಳಿದ್ದಾವ? ಅವರು ಕೇಳೋದಿಲ್ಲ. ಅವರಿಗೆ ರಾಮ ಮಂದಿರವನ್ನು ನೇರವಾಗಿ ವಿರೋಧಿಸುವ ಧೈರ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಆ ದುಡ್ಡಿನಲ್ಲಿ ಶಾಲೆ ಕಟ್ಬೋದಾಗಿತ್ತು, ಆಸ್ಪತ್ರೆ ಕಟ್ಬೋದಾಗಿತ್ತು ಅನ್ನುವ ಮಾತುಗಳನ್ನು ಆಡ್ತಾರೆ ವಿನಃ ಶಾಲೆ ಮತ್ತು ಆಸ್ಪತ್ರೆಗಳ ಬಗ್ಗೆ ನಿಜವಾದ ಕನ್ಸರ್ನ್ ಅವರಿಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.